ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಅಭಿವ್ಯಕ್ತಿ ಕಥಾಲೋಕದಲ್ಲಿ ಉಸಿರಾದೆ ನೀ ಜೀವಕ್ಕೆ 3ನೇ ಅಧ್ಯಾಯವನ್ನು ತಗೊಂಡು ಬಂದಿದ್ದೀನಿ. ಮೊದಲಿಗೆ ನಮ್ಮ ಅಭಿವ್ಯಕ್ತಿ ಕಥಾಲೋಕವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಬನ್ನಿ ಕತೆಗೆ ಹೋಗೋಣ. ಓಜಸ್ ನಗ್ತಾ ಹೇಗೆ ಬೇಕಾದರೂ ಕರಿ ಅಂತ ಹೇಳಿದವನ ಕಡೆಗೆ ಚಂದದ ನಗೆ ಸೂಸಿ, ನಾನು ಕೆಳಗೆ ಆಟ ಆಡೋಕ್ಕೆ ಪಾರ್ಕ್ ಹೋಗ್ತಾ ಇದ್ದೀನಿ, ನೀವು ಬರ್ತೀರಾ ಅಂತ ಮುದ್ದಾಗಿ ಕೇಳ್ದ ಚಿಂಟು. ನೆಕ್ಸ್ಟ್ ಟೈಮ್ ಚಿಂಟು, ಈಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿ ಮಗು ಮುಂದಲೆ ಕೆದ್ರಿ, ತುಂಬ ಕ್ಯೂಟ್ ಆಗಿದೆ ಸರ್ ಮಗು ಅಂತ ಕುಮಾರ್ ಅವ್ರನ್ನ ಕಂಡು ಹೇಳ್ದ. ಹ್ಞೂ, ತುಂಬ ಚೂಟಿ ಹುಡುಗ, ಎಲ್ಲ ನನ್ನ ಮಗಳಾಗೆ ಅಂತ ಕುಮಾರ್ ಅವರು ಹೇಳಿದ್ರೆ ಅವರೆಡೆಗೆ ಸಣ್ಣ ಔಪಚಾರಿಕ ನಗೆ ಸೂಸಿ ಆರ್ಡರ್ ಮಾಡಿದ್ದ ಸಾಮಾನುಗಳು ಬಂದ ಕಾರಣ ಅವನ್ನೆಲ್ಲ ಹಿಡಿದು, ಓಕೆ ಅಂಕಲ್, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಅಂತ ಮನೆ ಒಳಗೆ ಹೋದ. ಕುಮಾರ್ ಅವರು ಮೊಮ್ಮಗನ ಜೊತೆ ಅಪಾರ್ಟ್ಮೆಂಟಲ್ಲಿರೋ ಕಿಡ್ಸ್ ಪ್ಲೇ ಏರಿಯಾ ಕಡೆ ನಡೆದ್ರು. ಇಂದು ಒಬ್ಬ ಮಿನಿಸ್ಟರ್ ಮಗಳ ಎಂಗೇಜ್ಮೆಂಟ್ ಫಂಕ್ಷನನ್ನು ಸಾಕಷ್ಟು ಭಿನ್ನವಾಗಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಪೂರೈಸಿದ್ದ ಶುಭ ಸಂಕಲ್ಪ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಹೆಚ್ಚಿನ ಲಾಭದ ಜೊತೆಗೆ ವಹಿಸಿಕೊಂಡ ಕೆಲಸಕ್ಕೆ ಡೆಡಿಕೇಟೆಡ್ ಇದ್ದಾರೆ. ಇವರ ಸೇವೆ ಗುಣಮಟ್ಟ ಅಭೂತಪೂರ್ವವಾಗಿದೆ ಅನ್ನೋ ಹೆಗ್ಗಳಿಕೆ ಸಿಕ್ಕಿತ್ತು. ಋಷಿ ಬಾಸ್ ಬಾಲಸುಬ್ರಹ್ಮಣ್ಯ ಅವರು ತಮ್ಮ ಸ್ಟಾಫ್ನೆಲ್ಲ ಕರೆಸಿ ಅವರ ಶ್ರಮಕ್ಕೆ, ಕಾರ್ಯಕ್ಕೆ, ಸಮರ್ಪಣೆ ಮನೋಭಾವಕ್ಕೆ ಶ್ಲಾಘಿಸಿ ಅಭಿನಂದನೆ ಸಲ್ಲಿಸಿ ಬರೋ ಶನಿವಾರ ತಮ್ಮ ಆಫೀಸ್ ಪಾರ್ಟಿಯ ದಿನದಂದು ಎಲ್ಲರಿಗೂ ವಿಶೇಷ ಉಡುಗೊರೆ ಅಲ್ಲದೆ ಆಷಾಢ ಮಾಸದಲ್ಲಿ ಇವರ ಕಂಪನಿಗೆ ಕೆಲಸ ಹೆಚ್ಚಾಗಿ ಇರದೇ ಇರೋ ಕಾರಣ ತಮ್ಮ ಇಡೀ ಸ್ಟಾಫ್ಗೆ ವೆಕೇಷನ್ ಟ್ರಿಪ್ ಪ್ಲ್ಯಾನ್ ಮಾಡಿ ಅಂತ ಋಷಿಗೆ ಜಾಗ ಹಾಗೂ ದಿನಾಂಕ ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ. ಬಾಸ್ ಮಾತಿಗೆ ಒಪ್ಪಿಗೆ ಸೂಚಿಸಿ ಮೊದಲಿಗೆ ತಮ್ಮ ಕಂಪನಿ ಜೊತೆ ಟೈಅಪ್ ಆಗಿರೋ ಒಡವೆ ಅಂಗಡಿಗೆ ಫೋನ್ ಮಾಡಿ ತಮ್ಮ ಕಂಪನಿಯ ಎಲ್ಲ ಸ್ಟಾಫ್ ಮೆಂಬರ್ಸ್ಗೂ ಬರೋ ಶನಿವಾರ ಆಫೀಸ್ ಪಾರ್ಟಿಯಲ್ಲಿ ಉಡುಗೊರೆಯಾಗಿ ಕೊಡೋಕ್ಕೆ ಬೆಳ್ಳಿ ನಾಣ್ಯಗಳನ್ನ ಆರ್ಡರ್ ಮಾಡ್ತಾಳೆ. ಏನು ಮೇಡಮ್ ಜಿ, ಬೆಳ್ಳಿ ಕಾಯಿನ 5 ಗ್ರಾಮ್ ಬದಲು ಚಿನ್ನ 1 ಗ್ರಾಮ್ ಕೊಟ್ಟರು ಕೆಲಸಗಾರರು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ, ಈ ತಿಂಗಳ ಕೆಲಸದ ಲಾಭ ನಷ್ಟಗಳ ಲೆಕ್ಕ ಹಿಡಿದು ಕುಳಿತಿದ್ದ ಋಷಿ, ನೀವು ಹೇಳೋದು ನಿಜ ಸೋಹನ್ಲಾಲ್, ಆದರೆ ಬಂದಿರೋ ಲಾಭ ಮಾತ್ರ ನೋಡಿ ನಮಗೆ ಚಿನ್ನ ಬೇಕು ಅಂತ ಆಸೆ ಪಡೋದು ತಪ್ಪಲ್ವಾ? ಕೆಲವು ಸಲ ಹೂಗಳ ರೇಟ್ ಜಾಸ್ತಿ ಇದ್ದಾಗ ಸಹ ನಾವು ಕ್ಲೈಂಟ್ಗಳು ಹೇಳಿದ ಡೆಕೋರೇಷನ್ನ ಮಾಡಿಕೊಡ್ಲೇಬೇಕು. ಹಾಗೆ ಊಟ ತಿಂಡಿ ವಿಷಯದಲ್ಲೂ ಸಹ ನೋ ಕಾಂಪ್ರಮೈಸ್. ಇನ್ನು ಬಟ್ಟೆ ಅಂಗಡಿ, ನಿಮ್ಮ ಒಡವೆ ಅಂಗಡಿಗಳಿಗೆ ನಾವು ಕರೆತರೋ ಕ್ಲೈಂಟ್ಸ್ ಬಿಲ್ ಮೇಲೆ ನೀವು ಕೊಡೋ ಕಮಿಷನ್ ಪರ್ಸೆಂಟೇಜ್ ಕೂಡ ಮೊದಲಿಗಿಂತ ಕಡಿಮೆ ಮಾಡಿದ್ದೀರಾ. ಹೀಗಿರುವಾಗ ಬಾಸ್ಗೆ ಚಿನ್ನದ ನಾಣ್ಯದ ದುಬಾರಿ ಉಡುಗೊರೆ ಕಷ್ಟ ಯಾಕೆ ಹೆಗ್ಲಿಗೇರಿಸೋದು? ಸದ್ಯಕ್ಕೆ ಬೆಳ್ಳಿ ನಾಣ್ಯಗಳೇ ಇರಲಿ ಬಿಡಿ, ಮುಂದೆ ಮಿನಿಸ್ಟ್ರ್ ಮಗಳ ಮದುವೆ ನಂತರ ಚಿನ್ನದ ಬಗ್ಗೆ ಯೋಚನೆ ಮಾಡಿದ್ರೆ ಆಯಿತು ಅಂತ ಹೇಳಿ ಶುಕ್ರವಾರ ಸಾಯಂಕಾಲ ಒಡವೆ ಅಂಗಡಿಗೆ ಹೋಗಿ ಗಿಫ್ಟ್ ಪ್ಯಾಕ್ ಆಗಿರೋ ನಾಣ್ಯಗಳನ್ನು ತರಲಿಕ್ಕೆ ಮರಿಬೇಡ ಅಂತ ತನ್ನ ಗೆಳತಿ ತ್ವಿಷಾಗೆ ತಿಳಿಸ್ತಾಳೆ. ಹೊಸ ಕ್ಲೈಂಟ್ಸ್ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಹೆಣ್ಣಿನ ತಂದೆ ತಾಯಿ ಋಷಿನ ಭೇಟಿಯಾಗಿ ತಮ್ಮ ಬಡ್ಜೆಟ್ ಎಷ್ಟಿದೆ ಅಂತ ತಿಳಿಸಿ ಯಾವ ರೀತಿ ಮದುವೆ ಮಾಡಿಕೊಡೋಕ್ಕಾಗತ್ತೆ ಅಂತ ಕೇಳಿದ್ರೆ ತನ್ನ ಲ್ಯಾಪ್ಟಾಪ್ನ ಅವ್ರ ಕಡೆ ತಿರುಗಿಸಿ ಸುಮಾರು 4-5 ಮದುವೆ ಆಲ್ಬಮ್ಗಳನ್ನ ತೋರಿಸ್ತಾ ಹೆಚ್ಚು ಕಮ್ಮಿ ಡೆಕೋರೇಷನ್, ಫೋಟೋಗ್ರಫಿ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಸೇಮ್ ಇರುತ್ತೆ. ಊಟದ ಐಟಮ್ಗಳು ಮತ್ತು ಮದುವೆಗೆ ಬರೋ ನೆಂಟರಿಗೆ ಕೊಡೋ ಉಡುಗೊರೆಗಳು ಮಾತ್ರ ನೀವು ಆಯ್ಕೆ ಮಾಡಿದ ಹಾಗಿರುತ್ತೆ. ಇದಲ್ಲದೆ ಪ್ರೀ ವೆಡ್ಡಿಂಗ್ ಶೂಟು, ರಿಸೆಪ್ಷನ್ನಲ್ಲಿ ಲೈವ್ ಮ್ಯೂಸಿಕ್ ಇರಬೇಕು ಅಂದರೆ ಅದಕ್ಕೆ ಬೇರೆ ವೆಚ್ಚ ಆಗುತ್ತೆ ಅಂತ ಹೇಳಿ ಹೀಗೆ 2 ದಿನ, 3 ದಿನ ಅಥವಾ 5 ದಿನ ನಡೆಸ್ಕೊಡೋ ಮದುವೆಗಳ ವಿವಿಧ ಪ್ಯಾಕೇಜ್ಗಳ ಬಗ್ಗೆ ಮಾಹಿತಿ ನೀಡ್ತಾಳೆ. ಹೆಣ್ಣಿನ ಕಡೆಯವರಾದರೂ ಯಾವುದೇ ಆತಂಕವಿಲ್ಲದೆ ಕೈ ಬೀಸಿ ಮದುವೆ ಮನೆಗೆ ಹೋಗೋದಷ್ಟೇ ಇವರ ಕೆಲಸ ಅಂತ ಬಂದಿದ್ದ ಕ್ಲೈಂಟ್ ನಿಜಕ್ಕೂ ಅಚ್ಚರಿ ಜೊತೆಗೆ ಸಂತೋಷಪಟ್ಟು ತಮ್ಮ ಮಗಳ ಮದುವೆ ದಿನಾಂಕವನ್ನು ಗುರುತು ಹಾಕಿಸಿ ಅಡ್ವಾನ್ಸ್ ಕೊಟ್ಟು ಹೊರಟರು. ಋಷಿಯ ಕಾರ್ಯವೈಖರಿಯನ್ನು ಕಂಡ ಬಾಸ್ಗೆ ಅವಳ ಮೇಲಿನ ಅಭಿಮಾನ ಹೆಚ್ಚಾಗಿತ್ತು. ಯಾವುದೇ ಕ್ಲೈಂಟ್ ಬಂದರೂ, ಯಾವುದೇ ಸ್ಥಾನಮಾನಕ್ಕೆ ಸೇರಿದವರಾದರೂ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಗೌರವಿಸಿ ಉತ್ತಮ ಸೇವೆ ಒದಗಿಸುವ ಅವಳ ಮನಸ್ಥಿತಿ ಬಗ್ಗೆ ಹೆಮ್ಮೆ ಇದೆ ಅವರಿಗೆ. 2 ವರ್ಷಗಳ ಹಿಂದೆ ಯಾವ ಕೆಲಸ ಕೊಟ್ಟರು ಸರಿ ತಾನು ಮಾಡಲಿಕ್ಕೆ ಸಿದ್ಧ ಅಂತ ಹೇಳಿ ಇವರಲ್ಲಿ ಕೆಲಸಕ್ಕೆ ಸೇರಿದ್ದ ಹುಡುಗಿನ ತಂಗಿಯಂತೆ ಕಂಡಿದ್ರು ಬಾಲಸುಬ್ರಹ್ಮಣ್ಯ. ಅವ್ರಿಗೆ ಋಷಿ ಬಗ್ಗೆ ಎಷ್ಟು ಹೆಮ್ಮೆ ಇದೆಯೋ, ನಂಬಿಕೆ ದ್ರೋಹಕ್ಕೆ ಒಳಗಾಗಿ ಚಿಕ್ಕ ವಯಸ್ಸಿಗೆ ಸಾಕಷ್ಟು ಕಷ್ಟ ಅನುಭವಿಸಿರೋ ಹುಡುಗಿ ಮೇಲೆ ಅಷ್ಟೇ ಕನಿಕರನೂ ಇದೆ. ಅದೆಷ್ಟೋ ಸಲ ಋಷಿನ ತಮ್ಮ ಕ್ಯಾಬಿನಿಗೆ ಕರೆಸ್ಕೊಂಡು ಗತಿಸಿ ಹೋಗಿರೋ ಭೂತಕಾಲವನ್ನು ಮರೆತು ವರ್ತಮಾನದ ಬಗ್ಗೆ ಯೋಚಿಸು, ನಿನ್ನ ಮಗ ಇನ್ನೂ ಚಿಕ್ಕವನು, ತಂದೆ ಆಸರೆ ಅಗತ್ಯ ಇದೆ ಅಂತ ತಿಳಿ ಹೇಳಿದ್ರು ಇವಳು ಮಾತ್ರ ಹಿಡಿದ ಹಠನ ಬಿಡಲಾರಳು.
ಮದುವೆ ಅನ್ನೋ ಮಾಯಾಜಾಲಕ್ಕೆ ಸಿಲುಕಿ ಈಗಾಗಲೇ ಅಳಿಸಲಾರದಷ್ಟು ದೊಡ್ಡ ತಪ್ಪು ನನ್ನ ಜೀವನದಲ್ಲಿ ನಡೆದು ಹೋಗಿದೆ ಸರ್. ಮತ್ತೆ ಇನ್ಯಾವ ಹೊಸ ಸಂಬಂಧದಲ್ಲಿಯೂ ನನ್ನನ್ನು ನಾನು ಬೆಸೆದುಕೊಳ್ಳಲಾರೆ ಅಂತ ಹೇಳುತ್ತಿದ್ದ ಹುಡುಗಿಯ ಮನಸ್ಸಿನಲ್ಲಿ ತನ್ನ ಗತ ಜೀವನದ ಕರಾಳ ನೆನಪುಗಳನ್ನು ಎಷ್ಟೇ ಮರೆಯಬೇಕು ಅಂತ ಅಂದುಕೊಂಡ್ರೂ ಅದಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಅದೆಷ್ಟೋ ಜೋಡಿಗಳನ್ನು ಮದುವೆ ಅನ್ನೋ ಪವಿತ್ರ ಬಂಧನದಲ್ಲಿ ಒಂದು ಮಾಡೋ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡೋ ಈ ಹುಡುಗಿ ಬಾಳಲ್ಲಿ ಮದುವೆ ಅನ್ನೋದೇ ಒಂದು ದುರಂತ ಕಥೆಯಾಗಿ ಉಳಿದಿದೆ ಅನ್ನೋದು ಇವಳ ಹೆತ್ತವರು ಆತ್ಮೀಯರನ್ನು ಬಿಟ್ಟರೆ ಉಳಿದು ಯಾರಿಗೂ ತಿಳಿಯದ ವಿಷಯವಾಗಿದೆ. ಅಪಾರ್ಟ್ಮೆಂಟಲ್ಲಿರೋ ತನ್ನ ಸ್ನೇಹಿತರ ಜೊತೆಗೆ ಒಂದು ಅರ್ಧ ಗಂಟೆ ಆಡಿದ ಚಿಂಟು ತಾತನ ಜೊತೆಗೆ ತನ್ನ ಮನೆಗೆ ವಾಪಸ್ಸಾದ. ಇವ್ರ ಜೊತೆ ಲಿಫ್ಟ್ ಒಳಗೆ ಬಂದವ್ರನ್ನೇ ಪಿಳಿ ನೋಡ್ತಿದ್ದ ಮುದ್ದಾದ ಮಗುವಿನ ಕೆನ್ನೆ ಸವರಿ ಮುತ್ತಿಟ್ಟು, ಏನಪ್ಪ ಕಂದ ನಿನ್ನ ಹೆಸರು ಅಂತ ಕೇಳಿದ್ರೆ, ಚಿಂಟು ನಿಮ್ಮ ಹೆಸರೇನು ಅಂತ ಕೇಳ್ದ. ನನ್ನ ಹೆಸರು ತಿಳ್ಕೊಂಡು ಏನು ಮಾಡ್ತೀಯೋ ಹುಡುಗ, ಅಜ್ಜಿ ತಾತ ಅಂತ ಕರಿ ಅಂತ ಓಜಸ್ನ ತಂದೆ ನಂಜಪ್ಪ ಅವರ ಧ್ವನಿ ಗಡ್ಸಾಗಿತ್ತು. ಅವರ ಧ್ವನಿಗೆ ಬೆಚ್ಚಿ ತನ್ನ ತಾತನ ಕೈ ಹಿಡಿದು ಅವರ ಹಿಂದೆ ಅವಿತ ಮುದ್ದು ಕಂದನ ನೋಡಿ ಶಾರದಾ ಅವರು ಗಂಡನನ್ನು ರೇಗ್ಬಿಟ್ರು. ನಿಮ್ಮ ಧ್ವನಿ ಕೇಳಿನೇ ಪಾಪ ಕಂದ ನೋಡಿ ಹೆದರಿ ಹೇಗೆ ಔತ್ಕೊಳ್ತಾ ಇದ್ದಾನೆ, ಸ್ವಲ್ಪ ಮೆತ್ತಗೆ ಮಾತಾಡಬಾರ್ದಾ ಅಂತ ಹೇಳಿದವರು ಇವ್ರ ಜೊತೆಗೆ 5ನೇ ಮಹಡಿಯಲ್ಲಿ ಲಿಫ್ಟ್ ಹೊರಗೆ ಬಂದಿದ್ದನ್ನು ಕಂಡು ಅಚ್ಚರಿಯಲ್ಲಿ ಕುಮಾರವರು, ನಾವು ಇದೇ ಮಹಡಿಯಲ್ಲಿ ಮನೆಯೊಂದರಲ್ಲಿ ವಾಸವಾಗಿರೋದು, 1 ವರ್ಷದಿಂದ ಇದ್ದೀವಿ, ನಿಮ್ಮನ್ನು ಇದಕ್ಕೆ ಮೊದಲು ಇಲ್ಲಿ ಕಂಡೇ ಇಲ್ವಲ್ಲ, ಹೊಸದಾಗಿ ಶಿಫ್ಟ್ ಆಗಿದ್ದೀರಾ ಅಂತ ಕೇಳಿದ್ರೆ, ತಾವಲ್ಲ, ತಮ್ಮ ಮಗ ಈಗ 2 ವಾರಗಳ ಹಿಂದಷ್ಟೇ ಇಲ್ಲಿಗೆ ಬಂದು ನೆಲೆಸಿದ್ದಾನೆ, ಇದಕ್ಕೂ ಮೊದಲು ಅವನು ಪಿ ಜಿಲಿದ್ದ, ಯಾಕೋ ಆ ವಾತಾವರಣ ಹಿಡಿಸದೆ ತನ್ನ ಸ್ನೇಹಿತ ತೋರಿಸಿದ ಈ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದಾನೆ ಅಂತ ತಿಳಿಸಿದ್ರು. ಕುಮಾರ್ ಅವ್ರ ಜೊತೆಗೆ ಮಾತಾಡ್ತಾ ಬರ್ತಿದ್ದ ತನ್ನ ತಂದೆ ತಾಯಿಯನ್ನು ಕಂಡು ಓಜಸ್ ಅವ್ರ ಬಳಿಗೆ ಬಂದು ಅವರ ಕೈಲಿದ್ದ ಬ್ಯಾಗ್ಗಳನ್ನ ಪಡೆದು ಕುಮಾರ್ ಅವರಿಗೆ ತನ್ನ ಹೆತ್ತವರನ್ನು ಪರಿಚಯ ಮಾಡಿಸ್ದ. ಮುನಂಕಲ್, ಇವರು ನಿಮ್ಮನೆಗೆ ಬಂದಿರೋದಾ? ಆ ಅಜ್ಜಿ ಓಕೆ, ತಾತ ತುಂಬ ಕೋಪ, ನನ್ನ ಅಮ್ಮನ ಥರ, ನೀವು ಹುಷಾರು ಅಂತ ಹೇಳಿ ತನ್ನ ಮನೆ ಒಳಗೆ ಓಡೋಗ್ಬಿಟ್ಟ. ಮಗು ಮಾತು ಕೇಳಿ ಓಜಸ್ ನಕ್ರೆ ಕುಮಾರ್ ಅವರು ಮೊಮ್ಮಗನ ಪರವಾಗಿ ನಂಜಪ್ಪನವರ ಬಳಿ ಕ್ಷಮೆ ಕೇಳಿದ್ರು. ಆದರೆ ಆ ಹಿರಿಯರು ನಗುತ್ತಾ, ಮಗು ಮುದ್ದು ಮಾತುಗಳನ್ನು ಕೇಳಿ ಖುಷಿ ಆಯಿತು ರಾಯರೇ, ಇದಕ್ಕೆಲ್ಲ ಕ್ಷಮೆ ಯಾಕೆ, ನಿಜಕ್ಕೂ ನನ್ನ ಮಗ ಇಂಥ ಸಭ್ಯಸ್ಥರ ನಡುವೆ ಇದ್ದಾನಲ್ಲ ಅನ್ನೋದೇ ನೆಮ್ಮದಿ ನನಗೆ. ಬನ್ನಿ ಮನೆಗೆ, 1 ಲೋಟ ಕಾಫಿನೋ ಕಷಾಯನೋ ಕುಡಿದು ಹೋಗಿರಂತೆ ಅಂತ ಹೇಳಿದ್ರೆ, ಈಗ ತಾನೇ ಊರಿಂದ ಬಂದಿದ್ದೀರಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಇನ್ನೊಮ್ಮೆ ಬರೋದಾಗಿ ತಿಳಿಸಿದ ಕುಮಾರ್ ಅವರು ತಮ್ಮ ಮನೆಯತ್ತ ಹೆಜ್ಜೆ ಹಾಕಿದರು. ಪರವಾಗಿಲ್ಲ, ಒಂಟಿ ಗೂಬೆ ಆಗಿರ್ತೀಯ ಅಂದ್ಕೊಂಡೆ, ಅಕ್ಕಪಕ್ಕದವ್ರ ಪರಿಚಯ ಮಾಡಿಕೊಂಡು ಒಳ್ಳೆ ರೀತಿಲೇ ಬದುಕ್ತಾ ಇದೆಯಾ, ಖುಷಿ ಆಯಿತು ಚಂದ್ರ. ಆದರೆ ಒಂದು ಮಾತು, ಆ ಮಗು ಸಹವಾಸ ಮಾಡಿ ಅವನಿಗೂ ನೀನು ಬುದ್ಧಿ ಕಲಿಸ್ಬಿಡಬೇಡ ಅಂತ ಹೇಳಿದ್ರೆ ಅಪ್ಪನನ್ನೇ ದಿಟ್ಟಿಸಿ ನೋಡಿ, ಬಾರಮ್ಮ ಒಳಗೋಗೋಣ, ಇವ್ರ ಜೊತೆ ಏನು ಮಾತು ಅಂತ ತನ್ನ ತಾಯಿಯ ತೋಳು ಹಿಡಿದು ಮನೆ ಒಳಗೆ ಕರ್ಕೊಂಡೋಗಿ ಸೋಫಾದಲ್ಲಿ ಕೂರಿಸ್ದ. ಮನೆ ಸುತ್ತ ಕಣ್ಣಾಡಿಸಿದ ಶಾರದಮ್ಮನವರು, ಪರವಾಗಿಲ್ಲ, ಮನೇನ ಚೆನ್ನಾಗೇ ಇಟ್ಕೊಂಡಿದ್ಯಾ, ಯಾರು ಕೆಲಸದವ್ರು ಬರ್ತಾರಾ ಅಂತ ಕೇಳಿದ್ರೆ, ಇಲ್ಲ, ತನಗೇ ಹೊತ್ತು ಗೊತ್ತು ಇಲ್ಲದ ಕೆಲಸ, ಹಾಗಾಗಿ ಮನೆಯ ಕೆಲಸ ತಾನೇ ಮಾಡ್ಕೋತೀನಿ ಅಂತ ಹೇಳಿದ ಮಗನ ಮೇಲೆ ಹೆಮ್ಮೆ ಮೂಡಿತ್ತು ಶಾರದಮ್ಮನವ್ರಿಗೆ. ಅಪ್ಪ ಅಮ್ಮನ ಜೊತೆ ಕೂತು ಮಾತಾಡ್ತಾ ಇದ್ದವನಿಗೆ ಅವ್ರ ಬಾಯಲ್ಲಿ ನೆಂಟರ ಮಗನ ಮದುವೆ ವಿಷಯವನ್ನೇ ಕೇಳಿ ತಲೆ ಚಿಟ್ಟಿಡಿಯೋಗಾಯಿತು. ಅಮ್ಮ, ನನ್ನ ಚಿಕ್ಕಮ್ಮನ ಮಗನ ಮದುವೆ ವಿಷಯದ ಪೂರ್ತಿ ಡೀಟೇಲ್ಸ್ ಆಮೇಲೆ ಆರಾಮಾಗಿ ಕೂತ್ಕೊಂಡು ಕೇಳ್ತೀನಿ, ಈಗ ಮೊದಲು 1 ಲೋಟಕ್ಕೆ ಒಳ್ಳೆ ಕಾಫಿ ಮಾಡಿಕೊಡ್ತೀಯಾ, ನಿನ್ನ ಕೈ ರುಚಿ ಕಾಫಿ ಸವಿದು ಅದೆಷ್ಟು ಕಾಲ ಆಯಿತು ಅಂತ ಹೇಳಿದ್ರೆ ಮಗನ ತಲೆ ನೇವರಿಸಿ ಈಗಲೇ ಮಾಡ್ಕೊಂಡು ತರ್ತೀನಿ ಅಂತ ಹೇಳಿ ಅಡುಗೆ ಮನೆ ಎಲ್ಲಿದೆ ಅಂತ ಕೇಳಿ ಎದ್ದೋದ್ರು. ಊರಲ್ಲಿ ಅಷ್ಟೆಲ್ಲ ಆಸ್ತಿ ಪಾಸ್ತಿ ಮನೆ ಮಠ ಇದ್ದರೂ ಇದೇನಿಲ್ಲ ವಟಾರದ ಹಾಗಿರೋ ಬಾಡಿಗೆ ಮನೇಲಿರೋ ಹುಚ್ಚಿನಿಂದೋ ಚಂದ್ರ, ಅದೇನು ಬಿಸ್ನೆಸ್ ಮಾಡಬೇಕು ಅದನ್ನ ಊರಲ್ಲೇ ನಮ್ಮ ಜೊತೆ ಇದ್ಕೊಂಡೆ ಮಾಡಬಾರ್ದಾ? ನೀನು ಮದುವೆ ಆಗಲ್ಲ, ಬಲವಂತ ಮಾಡಬೇಡಿ ಅಂತ ಹೇಳಿದೆ, ಆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ನಿನ್ನಮ್ಮ ಸುಮ್ಮನಾಗಿದ್ದೀವಿ, ಹಾಗಂತ ಇಲ್ಲಿ ಒಂಟಿಯಾಗಿ ಇರಬೇಕು ಅನ್ನೋ ಈ ನಿನ್ನ ಹಠ ಯಾಕೋ ಇಷ್ಟ ಆಗ್ತಾ ಇಲ್ಲಪ್ಪ ಅಂತ ಇವನ ತಂದೆ ಮುಖ ಗಂಟು ಮಾಡಿ ಮಾತಾಡ್ತಾ ಇರೋ ರೀತಿಯಿಂದಲೇ ನಿತಿನ್ ತನ್ನ ತಂದೆ ಬಳಿ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿದ್ದಾನೆ ಅನ್ನೋದು ಗ್ರಹಿಸಿ ಮನಸ್ಸಿನಲ್ಲೇ, ಮಗನೇ ನನ್ನ ಕೈಗೆ ಸಿಗು ಆಗಿದೆ ನಿನಗೆ ಅಂತ ಹೇಳ್ಕೊಂಡು ಅಪ್ಪನ ಕಡೆಗೆ ಒಂದು ಚೂಪು ನೋಟ ಬೀರಿ ಅಡುಗೆ ಮನೆಗೆ ಎದ್ದೋದ ನಮ್ಮ ಓಜಸ್ ಚಂದ್ರ. ಜಲಜ, ಎದುರು ಮನೇಲಿ ಒಂಟಿ ಹುಡುಗ ವಾಸವಾಗಿದ್ದಾನೆ, ನೀನು ಕೆಲವೊಮ್ಮೆ ಅವನು ರಾತ್ರಿ ಕುಡಿದು ತೂರಾಡ್ತಾ ಬರೋದನ್ನು ನೋಡಿ ಮುಖ ಕಿವುಚಿ ಇದೆಂಥ ನೆರೆಹೊರೆಯವ್ರು ಬಂದು ಸೇರಿಕೊಂಡ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯಲ್ಲ, ಇನ್ಮೇಲೆ ಆ ಹುಡುಗ ಹಾಗೆಲ್ಲ ಕುಡ್ಕೊಂಬರಲ್ಲ ಅನಿಸುತ್ತೆ. ಇವತ್ತು ಅವನ ತಂದೆ ತಾಯಿ ಊರಿಂದ ಬಂದಿದ್ದಾರೆ, ಮಗನ್ನ ಹೇಗಾದರೂ ಮದುವೆಗೆ ಒಪ್ಪಿಸ್ಬೇಕು ರಾಯರೇ ಅಂತ ಅವ್ರ ತಂದೆ ಕಾರಿಡಾರ್ನಲ್ಲಿ ಬರುವಾಗ ಹೇಳ್ತಾ ಇದ್ರು. ಮನೆ ಕಿರಿಮಗ ಇರಬೇಕು, ಮುದ್ದು ಜಾಸ್ತಿ ಮಾಡಿ ಬೆಳೆಸಿರೋ ಕಾರಣ
ಹುಡುಗ ಸ್ವಲ್ಪ ಹಾದಿ ತಪ್ಪಿದ್ದಾನೆ. ಒಂದು ಕ್ಷಣ ನಮ್ಮ ಮಗಳು ಆರುಷಿಗೂ ಮದುವೆಗೆ ನೋಡ್ತಾ ಇದ್ದೀವಿ ಅಂತ ಹೇಳಿಬಿಡೋ ಮನಸ್ಸಾಯಿತು. ಆಮೇಲೆ ನಮ್ಮ ಆರು ರುದ್ರಕಾಳಿ ಆಗ್ತಾಳೆ ಅಂತ ಸುಮ್ಮನಾಗ್ಬಿಟ್ಟೆ ಅಂತ ಹೇಳಿದ್ರು. ಗಂಡನ ಮಾತು ಕೇಳಿದ್ದೆ ತಡ ಜಲಜ ಅವ್ರ ಕೋಪ ನೆತ್ತಿಗೇರ್ಬಿಟ್ಟಿತ್ತು. ಯಾಕ್ರಿ ಯಾವಾಗಲೂ ಮದುವೆ ಮದುವೆ ಅಂತ ಮಾತಾಡ್ತಾ ನನ್ನ ಹೊಟ್ಟೆ ಉರಿಸ್ತೀರಾ? ಈಗಾಗಲೇ ಅವಳು ಅನುಭವಿಸ್ತಾ ಇರೋದು ಸಾಲದಾ? ನನ್ನ ಅಣ್ಣ ಅನ್ನಿಸ್ಕೊಂಡು ವ್ಯಕ್ತಿ ಮಾತು ಕೇಳಿ ಈಗಾಗಲೇ ನನ್ನ ಮಗಳ ಜೀವನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗಿದೆ. ಈಗ ನೀವು ಸಹ ಮದುವೆ ಅಂತ ದುಂಬಾಲು ಬಿದ್ದು ಅವಳ ಪ್ರಾಣನ ಬಲಿ ತಗೊಳ್ಬೇಕು ಅಂತಿದ್ದೀರಾ? ಇದೇ ಕೊನೆ, ಇನ್ನೊಂದು ಸಲ ಈ ಮನೇಲಿ ಮಗಳ ಮದುವೆ ವಿಷಯ ಮಾತಾಡಬೇಡಿ ಅಂತ ಕಣ್ಣೀರು ಹಾಕ್ತಾನೆ ಗಂಡಂಗೆ ಜೋರು ಮಾಡ್ತಾ ಇದ್ದವರು ಚಿಂಟು ರೂಮ್ ಹೊರಗೆ ಬರ್ತಾಲೆ ಬಾಯಿಗೆ ಸೆರಗಡ್ಡ ಹಿಡ್ದು ಅಡುಗೆ ಮನೆಗೆ ಎದ್ದೋದ್ರು. ತಾತ, ಅಜ್ಜಿ ಅಳ್ತಾ ಇತ್ತಾ ಅಂತ ತಾತನ ಪಕ್ಕ ಕೂತು ಅವರ ತೋಳು ಬಳಸಿ ಕೇಳ್ದ. ಇಲ್ಲ ಕಂದ, ಅಳ್ತಾ ಇರಲಿಲ್ಲ. ನನಗೆ ಬೈತಾ ಇದ್ರು, ತರಕಾರಿ ಕಟ್ ಮಾಡಿಕೊಟ್ಟಿಲ್ಲ, ಅಜ್ಜಿಗೆ ನಾನು ಅಡುಗೆಗೆ ಹೆಲ್ಪ್ ಮಾಡಿಲ್ಲ ಅನ್ನೋ ಕೋಪ ಅಂತ ಹೇಳನಕ್ರೆ ತಾತನ ಕಡೆ ಕಿರುನಗೆ ಬೀರಿ, ಅಜ್ಜಿಗೆ ಬೇಡ, ನನಗೆ ಹೋಮ್ವರ್ಕ್ ಇದೆ, ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಬರೀಬೇಕು, ಹೆಲ್ಪ್ ಮಾಡು ತಾತ ಅಂತ ಕೇಳಿದ್ರೆ ಮೊಮ್ಮಗನ ಎತ್ಕೊಂಡು ಅವ್ರ ರೂಮ್ ಕಡೆ ನಡೆದ್ರು. ಇಂದು ಕೆಲಸಗಳ ಒತ್ತಡ ಹೆಚ್ಚಿದ್ದರಿಂದ ಮನೆಗೆ ತಡವಾಗಿ ಬಂದ ಆ ಋಷಿ ಬರುತ್ತಲೇ ಕೈಕಾಲು ತೊಳೆದು ಬಟ್ಟೆ ಕೂಡ ಬದಲಿಸದೆ ಊಟಕ್ಕೆ ಕೂತ್ಲು. ಆಗಲೇ ಅವಳ ತಂದೆ ತಾಯಿ ಮಗನ ಊಟ ಮುಗ್ದಿದ್ದ ಕಾರಣ ತಾನೊಬ್ಬಳೇ ಡೈನಿಂಗ್ ಟೇಬಲಲ್ಲಿ ಕೂತು ಮೊಬೈಲ್ ನೋಡ್ತಾ ಊಟ ಮಾಡ್ತಿದ್ಲು. ಇನ್ನೇನು ಊಟ ಮುಗಿಸಿ ಹೇಳ್ಬೇಕು, ಅವಳ ತಟ್ಟೆಗೆ ಜಲಜ ಅವರು ಗೋಧಿ ಹಾಲು ಬಡಿಸಿದ್ದನ್ನು ನೋಡಿ ಅವಳ ಕಣ್ಣು ಅರಳಿಬಿಟ್ಟಿತ್ತು. ವಾವ್ ಅಮ್ಮ, ಇದೇನಮ್ಮ ಇವತ್ತು ಸ್ವೀಟ್ ಮಾಡಿದೆಯಾ, ಏನು ವಿಶೇಷ ಅಂತ ಕೇಳಿದ್ರೆ ಟಿ ವಿ ನೋಡ್ತಾ ಕೂತಿದ್ದ ಚಿಂಟು ಅಮ್ಮನ ಬಳಿ ಬಂದು, ಸ್ವೀಟು ಈ ಅಜ್ಜಿ ಮಾಡಿದ್ದಲ್ಲ, ಮೂನ್ ಅಂಕಲ್ ಮನೇಲಿರೋ ಅಜ್ಜಿ ಕೊಟ್ಟಿದ್ದು. ಈಗ ಅವರು ನಮಗೆ ಫ್ರೆಂಡ್ಸ್ ಅಮ್ಮ. ಮುಂಚೆ ಆ ಮನೇಲಿದ್ದ ಅಂಕಲ್ ಆಂಟಿನ ನನ್ನ ಫ್ರೆಂಡ್ ಮಾಡ್ಕೊಂಡಂಗೆ ನೀನು ನನಗೆ ಬೈದಿದ್ದೆ ಅಲ್ವಾ? ಈಗ ನೀನು ಹಾಗೆ ಬೈಯೋ ಹಾಗಿಲ್ಲ, ಯಾಕಂದರೆ ನಾನು ಮಾತ್ರ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ, ಅಜ್ಜಿ ತಾತ ಕೂಡ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಹೇಳ್ದ. ಮಗನ ಮಾತನ್ನು ಕೇಳಿ ಅಪ್ಪ ಅಮ್ಮನ ಕಡೆ ಸುಡು ನೋಟ ಬೀರಿದ ಆ ಋಷಿ, 1000 ಸಲ ಹೇಳಿದ್ದೀನಿ, ಹೀಗೆಲ್ಲ ಅಕ್ಕಪಕ್ಕದವ್ರನ್ನ ಪರಿಚಯ ಮಾಡ್ಕೊಂಡು ಮಾತಾಡೋದು, ಒಬ್ಬರು ಮನೆಗೊಬ್ಬರು ಹೋಗಿ ಬಂದು ಮಾಡೋದನ್ನು ಮಾಡಬೇಡಿ. ಮೊದಲು ಎಲ್ಲವೂ ಚೆನ್ನಾಗೇ ಇರುತ್ತೆ, ಆದರೆ ಹೋಗ್ತಾ ಹೋಗ್ತಾ ತೀರಾ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕಿ ನಮ್ಮನ್ನು ಹಂಗ್ಸೋದು, ನಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ಕೊಂಡು ಬರೋದನ್ನು ಮಾಡ್ತಾರೆ ಅಂತ. ಅದಕ್ಕೆ ಅಲ್ವಾ ಕಷ್ಟ ಆದರೂ ಸರಿ ಅಂತ ಸಾಲ ಸೋಲ ಮಾಡಿ ಮೊದಲು ನಾವಿದ್ದ ಮನೇನ ಬಾಡಿಗೆ ಮನೇನ ತೊರೆದು ಈ ಸೊಫೆಸ್ಟಿಕೇಟೆಡ್ ಜನರೇ ವಾಸವಾಗಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಈ ಅಪಾರ್ಟ್ಮೆಂಟಲ್ಲಿ ಮನೆ ಖರೀದಿ ಮಾಡಿ ಶಿಫ್ಟ್ ಆಗಿದ್ದು. ಆದರೆ ಇಲ್ಲಿನೂ ನೀವುಗಳು ನನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅಲ್ವಾ? ನಿಮ್ಮ ಮಗಳ ಮೇಲೆ ಯಾಕೆ ನಿಮಗಿಷ್ಟು ದ್ವೇಷ ಅಂತ ಸಿಹಿನೂ ತಿನ್ನದೆ ತಟ್ಟೆಯಲ್ಲೇ ಕೈ ತೊಳೆದು, ಚಿಂಟು ನಂಗೆ ನಿದ್ದೆ ಬರ್ತಾ ಇದೆ, ನೀನು ನನ್ನ ಜೊತೆ ಬಾ, ಸಾಕು ಟಿ ವಿ ನೋಡಿದ್ದು ಅಂತ ಕರೀತಾಳೆ. ಅಮ್ಮನ ಕೋಪದ ಮುಖ ಕಂಡವನು ಮರು ಮಾತಾಡದೆ ಅಮ್ಮನ ಕೈ ಹಿಡಿದು ರೂಮ್ಗೆ ಹೋಗಿ ತನ್ನ ಪಾಡಿಗೆ ಅವಳು ತೋಳ ಮೇಲೆ ತಲೆ ಇಟ್ಟು ಮಲಗಿಬಿಟ್ಟ. ಮಗನ ತಲೆ ನೇವರಿಸ್ತಾ ಇದ್ದ ಆ ಋಷಿ ಒಡಲಲ್ಲಿ ಎದ್ದಿದ್ದ ಸಂಕಟ ಕಣ್ಣೀರು ರೂಪದಲ್ಲಿ ಧಾರಾಕಾರವಾಗಿ ಸುರಿತಾ ಇದ್ದರೆ ಅದನ್ನು ತೊಡೆಯುವ ಸಾಹಸ ಮಾಡಲಾರದೆ ಅವಳ ತಂದೆ ತಾಯಿ ಅಸಹಾಯಕರಂತೆ ರೂಮ್ ಬಾಗಿಲಲ್ಲಿ ನಿಂತು ಮಗಳ ದುಃಖ ನೋಡಲಾರದೆ ಕನಲಿ ಹೋದರು.